ತುಂಬ ಬೇಜಾರು. ಯಾಕೆ ಅಂತ ಕೆಲ್ಸ ತಗೊತೀರಾ ಅಂತ ಕೇಳಿದ್ರೆ ಇದನ್ನ ಚಾಯ್ಸ್ ಮಾಡಿದ್ದೀವಿ. ಇದು ನಮಗೆ ಆಯ್ತದೆ. ನಾವಿಲ್ಲಿ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಲ್ವಾ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ? ನಾವಿಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಅಲ್ಲಿ ಬಂದು ಕೂತಿದೆ. ನನ್ನ ಹತ್ರಕ್ಕೆ ಹೋದರೆ ಸಾಕು ಬರ್ರ ಅಂತ ಆರ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ನೋಡಿ ನೋಡಿ. ನಾನೊಂಚೂರು ಹೆಜ್ಜೆ ಇಡೋಕ್ಕಿಲ್ಲ, ಆರುತ್ತೆ. ಸೊ ಗಂಡು ನವಿಲು ರೆಕ್ಕೆ ತೆಗೆರು ಚೆನ್ನಾಗಿರುತ್ತೆ. ನೋಡೋಣ ತೆಗ್ದೋ ತೆಗಿಯಲೋ ಗೊತ್ತಿಲ್ಲ. ತೆಗುರಿ ನಮ್ಮ ಅದೃಷ್ಟ. ಫೈನಲಿ ಕೆಳಗಡೆ ಬಂದಿದ್ದೀನಿ ನೋಡಿ. ಹಸು ಕಟ್ಟಾಕೋಕ್ಕೆ ಬಂದಿದ್ದೀನಿ. 3 ಹಸು ಕಟ್ಟಾಕಿದ್ದೀನಿ ಫ್ರೆಂಡ್ಸ್. ನಮ್ಮ ಚಿಪ್ಪಿ ಗಿಡ ಅಲ್ಲಿಗೆ ಬಂದಿದ್ದೀನಿ. ಫೈನಲ್ ಲಾಂಗ್ ಕೆರೆ ಪಕ್ಕಕ್ಕೆ ಬಂದಿದ್ದೀನಿ. ಇಲ್ಲಿ 2 ಕಾಯಿ ಬಿದ್ದಿದ್ದು, ಕಾಯಿಗಳೆಲ್ಲ ಬೀಳ್ತಾ ಇರತ್ತಿಲ್ವ, ಅದಕ್ಕೆ ನೋಡ್ಕೊಂಡು ಎತ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಮತ್ತು ನಮ್ಮ ಹಸು ಮೇಯ್ತಾ ಇಲ್ಲ ನೋಡಿ. ಆಗಲೇ ಹೊಂಟೋಯ್ತು ನವಿಲು, ಆರ್ಬಿಡ್ತು, ಪುರ್ರ ಅಂತ ಆರ್ಬಿಡ್ತು. ಸೊ ಇದು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೀಪಿಕಾಯಿ ಮರಕ್ಕೆ ಬಂದೆ ಫ್ರೆಂಡ್ಸ್. ಆದರೆ ಚೀಪಿಕಾಯಿ ಎಲ್ಲ ಇಲ್ಲ, ಎಲ್ಲ ಗಿಣಿ ತಿಂದಾಕ್ಬಿಟ್ರೆ. ಚಿಕ್ಕ ಚಿಕ್ಕದು ಸ್ವೀಟಾಗಿರುತ್ತೆ. ಇಲ್ಲಿ ನಮ್ಮದು ಗಿಡ ಇದು ಚಿಕ್ಕ ಚಿಕ್ಕದಾದ್ರೂ ಸ್ವೀಟಾಗಿರುತ್ತೆ ಫ್ರೆಂಡ್ಸ್. ಅದು ಮೇಲಿದೆ, ತೆಗಿಯೋಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ, ಹಿಂಸೆ. ತುಂಬ ಟೇಸ್ಟ್ ಇರುತ್ತೆ. ಮತ್ತು ಚೀಪಿಕಾಯಿ ನಮ್ಮ ಹಸುಗಳೆಲ್ಲ ಕಟ್ಟಾಕಿದ್ದೀನಿ. 3 ಹಸು ಕಟ್ಟಾಕಿದ್ದೀನಿ. ಇನ್ನು 5 ಹಸುನ, ಇನ್ನು 7 ಹಸುನ ಮೇವು ಹೊಡೆದಾಕ್ತೇವೆ ಫ್ರೆಂಡ್ಸ್. ಇವು ಆದರೂ ಸ್ವಲ್ಪ ಏನಿದ್ರೆ ಅಂದರೆ ಚೆನ್ನಾಗಿ ಎಂಥ ಹುಲ್ಲಿದ್ರೂ ತಿಂತವೆ. ಅವು ಶುದ್ಧ, ಇದು ರೂಢಿಗೆ ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡೋಣ, ಕೀಳೋಣ, ಆದರೆ ಟ್ರೈ ಮಾಡ್ತೀನಿ. ಎತ್ಕೊಂಡೆ ಫ್ರೆಂಡ್ಸ್ 2 ಕಾಯಿನ. ಹಿಂಸೆ ಕೊಟ್ಟಾಕಿದ್ದೀನಿ ಮೇಲಿ. ಇದು ಆಮೇಲಿಂದ ಬರೋಣ ಇನ್ನೊಂದ್ಕೊಂದು ಚೇಂಜ್ ಮಾಡೋಕ್ಕೆ. ಚೀಪಿಕಾಯಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ಎಲ್ಲ ಕಸರೆ ಹಣ್ಣಾಗಿರೋವೆಲ್ಲ ಗಿಣಿ ತಿಂದಾಕ್ಬಿಡ್ತವೆ. ಗಿಣಿಗಳು ಮಸ್ತಾಗವೆ. ನಿಮಗೆ ಕೇಳಿಸುತ್ತೀನಿ ನಾನು ವೀಡಿಯೋ ಮಾಡುವಾಗೆಲ್ಲ ನವಿಲು ಸೌಂಡ್ ಹೆಂಗೆ ಕೇಳಿಸುತ್ತೆ ಅಲ್ವಾ. ನವಿಲುಗಳು ಕೂಗೋದು ಎಲ್ಲ ಎಷ್ಟು ಸೌಂಡ್ ಇರುತ್ತೆ ಅಲ್ವಾ, ನೋಡಿರ್ತಿ ಕೇಳಿಸಿರ್ತದೆ. ಅದಕ್ಕೆ ಇವತ್ತು ವೀಡಿಯೋ ಮಾಡಿದೆ. ಬಟ್ ಅದು ಈ ಮಳೆ ಟೈಮಲ್ಲಿ ಅದು ರೆಕ್ಕೆ ಬಿಚ್ಚಿ ಆರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲ, ಕಣ್ಣಿಗೇನು ಬಿದ್ದೋಯ್ತು. ಒಂದು ನಿಮಿಷ, ಕಣ್ಣಿಗೇನು ಬಿದ್ದೋಯ್ತು. ಕಾಯಿ ಕೆಡಗಿಸಿ ಇನ್ನೂ ಕಾಯೇ ಸುಲಿಸಿಲ್ಲ ಫ್ರೆಂಡ್ಸ್. ಆಗಲೇ ಕಾಯಿಗಳು ತಿರುಗಿ ಉದುರುತ್ತವೆ. ಕಾಯಿ ಕೆಡಗಿಸಿ ಈಗ 1 ತಿಂಗಳು ಆಗಲಿಲ್ಲ, ಆಗಲೇ ಕಾಯಿಗಳು ಉದುರುತ್ತಾ ಇದೆ ಫ್ರೆಂಡ್ಸ್. ಅಲ್ಲೊಂದೆರಡು ಇದೆ, ಅಲ್ಲೊಂದೆರಡು ಇದೆ, ಕಾಯಿಗಳಿದೆ, ಲಾಟಿದೆ. ಇದು ಈ ಕಡೆ ಇಲ್ಲೇ ಹಾಕ್ಬಿಡ್ತೀನಿ. ಕಳ್ಳಾದರೆ ಕೊಬ್ಬರಿ ಆಯ್ತವೆ. ಅಲ್ಲೇ ಹೊಡವೆ ಹಾಕ್ಬಿಟ್ಟು ಬರ್ತೀನಿ. ಇವತ್ತು ಏನು ಗೊತ್ತಾ, ತುಂಬ ಬೇಜಾರು. ಯಾಕೆ ಅಂತಂದರೆ ಮೇವು ಬೇರೆ ಇಲ್ಲ. ಮೇವು 1 ಟನ್ 6,000 ಅಂತೆ ಫ್ರೆಂಡ್ಸ್. 1 ಟನ್ ಮೇವು 6,000 ಅಂತೆ. ಅದು ಹಾಗಾಗಿ ನಮಗೆ ಮೇವು ಕೊಂಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಹಾಕಿದ್ದೀನಿ ಕಾಯಿ, ಇಲ್ಲೇ ಎತ್ತಿಕ್ಬಿಟ್ಟು ಹೋಯ್ತೀನಿ. ಇಲ್ಲ ಅಂದರೆ ಒಬ್ಬಳಮ್ಮ ಬರ್ತಾಳೆ, ಎತ್ಕೊಂಡೋಯ್ತಾಳೆ. ಎಲ್ಲ ತಾಕ್ತೀನಿ. ಅಮ್ಮ ಬಂದು ಕಾಯಿ ಬಿಡೇವಲ್ಲು ಫ್ರೆಂಡ್ಸ್. ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ. 1 ಟನ್ 6,000 ರೂಪಾಯಿ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಫ್ರೆಂಡ್ಸ್. ನಮಗೆ ಇಲ್ಲ ಅಂದ್ರೂ 15 ದಿವಸಕ್ಕೆ 3 ಟನ್ ಮೇವಾದರೂ ಬೇಕು. ನೀವೇ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ. ಅದಕ್ಕೆ ಚೆನ್ನಾಗಿ ಮೇಯ್ತಾವಲ್ಲ ಇಲ್ಲಿ ಅಂತ, ಎಲ್ಬಿಟ್ರು ಮೇಯ್ತಾವಲ್ಲ ಅಂತ ಹಸ್ಕೊಳ್ಳಲ್ಲ ಇಲ್ಲಿ ತಂದು ಕಟ್ಟಿದ್ದೀನಿ. ಅಲ್ಲಿ ಮಾಮೂಲಿ ಹಸ್ಕೊಳ್ಳಲ್ಲ, ಅಲ್ಲಿ ಬಿಟ್ಟು ಅಲ್ಲೇ ಮೇವು ಹಾಕಿದ್ದೀನಿ. ಇನ್ನೂ ಏನು ಕೆಲಸನೂ ಮಾಡಿಲ್ಲ. ಕುರಿಗೆ ಮೇವು ಹಾಕಲಿಲ್ಲ, ಆಡುಮರಿ ಮೇವು ಕಟ್ಟಲಿಲ್ಲ, ತೊಪ್ಪೆ ತುಂಬಲಿಲ್ಲ, ತಿಂಡಿ ಹಾಕಲಿಲ್ಲ. ಎಷ್ಟು ಕೆಲಸ ಯಪ್ಪ ಭಗವಂತ. ಕೆಲಸ ಜಾಸ್ತಿ ಫ್ರೆಂಡ್ಸ್. ಸೊ ಏನಿಲ್ಲ, ಮಾಡಲೇಬೇಕು. ಜಾಸ್ತಿ ಆದರೂ ಅಷ್ಟೇ, ಕಮ್ಮಿ ಆದರೂ ಅಷ್ಟೇ, ಮಾಡಲೇಬೇಕು ಫ್ರೆಂಡ್ಸ್. ಸೊ ಮಾಡೋಣ. ಕೈಗೆ ನೋವು ಬಂತು. ಎಲ್ಲ ಉಳಿಸ್ತಾ ಇದ್ದಾರೆ ನಮ್ಮನೇಲೇ, ಇನ್ನೂ ಏನು ಉಳಿಸ್ತಾ ಇಲ್ಲ ನೋಡಿ. ಎಲ್ಲ ಉಳಿಸ್ತಾ ಇದ್ದಾರೆ ಅಲ್ಲಿ.
ನಮ್ಮ ಮನೆಯವರೇ ಕೂತವ್ರೆ. ಸ್ಲೋ ಫ್ರೆಂಡ್ಸ್, ನಮ್ಮ ಮನೆ ಗಂಡಸರುಗಳೇ ಸ್ಲೋ. ಮೋಡ ಉಳಿಸ್ತಾ ಇದೆ. ಬನ್ನಿ ಹೋಗೋಣ ಅಲ್ಲಿ. ನಮ್ಮ ರಾಣಿ ಮೇಯ್ದಿದ್ರೆ ನೀರು ಕುಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟು ಬರೋಣ. ಕುಡಿಯೋ ಬನ್ನಿ, ಕುಡ್ಕೊ. ಏನು ನೋಡಿ, ನೀರು ಬಿಟ್ಟಾಗ ಅಂತವೆ. ಬೆಳಗ್ಗೆ ಟೈಮ್ ಕುಡ್ಸಕ್ಕೆ ಹೋದರೆ ಕುಡಿಯಲ್ಲ. ಈಗ ಮೇಯ್ದಾವಲ್ಲ ಅಂತವೆ. ಅದು ಫ್ರೆಶ್ ನೀರೇ ಬೇಕು ನೋಡಿ. ಇದೊಂದು ಸಿಳ್ಳೆಕ್ಯಾತ ಇದು ಫ್ರೆಂಡ್ಸ್. ಇದು ಏನು ತಿಂದರೂ ದಪ್ಪ ಆಗಲ್ದು. ಸೊ ಇನ್ನು ಎಷ್ಟು, ಒಂದು 5 ಹಸು ಇದೆ. ಒಟ್ಟು 7 ಹಸು ಇದೆ. ಕಟ್ಟಾಕ್ಬಿಟ್ಟು ಇವ್ರು ನಾನು ಮನೆ ಕಡೆ ಹೊರಡಬೇಕು ಫ್ರೆಂಡ್ಸ್. ಹಾಡು ಮರಿಗೆಲ್ಲ ಮೇವು ಕಟ್ಟಿದ್ದೀನಿ. ಅಡುಗೆ ಮಾಡಬೇಕು. ಏನು ಮಾಡೋದು, ಮಕ್ಕಪ್ ಮಾಡಲಾ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗೊತ್ತಾಗ್ತಾ ಇಲ್ಲ. ಬಿಸಿಲೇ ಬರ್ತಾಯಿಲ್ಲ. ಇದು ಬೇರೆ ಹಿಂಸೆ. ಬಿಸಿಲು ಬರ್ತಾಯಿಲ್ಲ. ಬೇಜಾರಾಗೋದೆ. ಬಿಸಿಲು ಬಂದಿದ್ರು ಕೊಂಬರಿ ಒಣಗಾಕೋದಾಗಿತ್ತು. ಹಿಂಗೆ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಹಿಂಗೆ ಇವು ಕಟ್ಟಾಕ್ಬಿಟ್ಟು ಆಚೆ ಕಡೆಗೆ ಸಮಾಧಾನ ನಮಗೆ. ಇವ್ಳಿಗೆ ಎಷ್ಟು ಪಾಪ ಅದೇನು ಇವಳಿಗೆ. ಯಪ್ಪ ಸಕ್ಕತ್ ಕಾಣ ಇವಳಿಗೆ. ನೋಡೋಕೆ ಹಿಂಗೆ ಅವಳೆ. ಫಸ್ಟ್ ತಂದವಳು ಇವಳನ್ನೇ ಫಸ್ಟ್ ತಂದಿದ್ದು ನಾನು. ನೋಡಿ ಅಲ್ಲಿದ್ದಾವೆ. ಬಿಟ್ಬಿಟ್ಟು ಕುಡಿದ್ಯಾ? ಕುಡಿ. ಅಲ್ಲಿಲ್ವಾ ನೀರು? ಕುಡಿ. ನೋಡು, ಅಲ್ಲಿಲ್ವಾ ನೀರು? ನೋಡಿ ಅಲ್ಲಿದೆ, ಕುಡಿಬೇಕಂತ. ಆದರೆ ಇಲ್ಲಿ ಎಲ್ಲ ಮೇಯ್ಕೊಳ್ತವೆ. ಇವೆರಡು ಮೇಯ್ಕೊಳ್ಳಿಲ್ಲ ಅಷ್ಟೇ. ಮಿಕ್ಕಿರೋದೆಲ್ಲ ಮೇಯ್ಕೊಂಡವೆ. ಇಲ್ಲ ನೀರಿದ್ದಾರೆ ಕಟ್ಟಾಕೋದಷ್ಟೇ. ಕುಡ್ಕೊಳ್ಳೋದು ಬೇಡ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರಕ್ಕಂತ ಸರಿಯಾಗಿ ನೋಡ್ಕೊಂಡಿಲ್ಲ. ಯಾವ ಫಾರಮ್ ಯಾವುದು ಮತ್ತು ನೀವು ಕೆಲಸ ತಗೊತೀರಾ ಅಂತ ಕೇಳಿದ್ರು. ಇದು ನಾವು ಮಾಡಿರೋದು ಈಗ ವರ್ಷದಿಂದ. ಕೆಲ್ಸಕ್ಕೆ ತಗೋಷ್ಟು ನಾವು ದೊಡ್ಡವರಲ್ಲ. ನಿಜ ಹೇಳಬೇಕು ಅಂದರೆ ನಮಗೂ ತುಂಬ ಕಮಿಟ್ಮೆಂಟ್ ಇದೆ. ನಮಗೆ ಲಾಸ್ಟಲ್ಲಿ ಎಲ್ಲ ಥರದ್ರಲ್ಲೂ ಲಾಸ್ ಆಗಿ ಕೊನೆಗೆ ನಾವು ಇದನ್ನು ಚಾಯ್ಸ್ ಮಾಡಿದ್ದೀವಿ. ಇದು ನಮ್ಮ ಕೈ ಹಿಡಿತಾ ಇದೆ ಹೇಳಬೇಕು. ಹಂಗಾಗಿ ನಮಗಿನ್ನೂ ಅಂಥ ಅವಶ್ಯಕತೆ ಇಲ್ಲ. ಇಷ್ಟೇ ಕಷ್ಟ ನಾವೇ ಮಾಡ್ಕೊಬೇಕು. ಯಾಕೆಂದರೆ ನಾವು ಸಂಬಳ ಕೊಟ್ಟು ಅಷ್ಟು ಇನ್ನೂ ಇಂಪ್ರೂವ್ಮೆಂಟ್ ಆಗಲಿಲ್ಲ. ನೋಡೋಣ. ನಿಮ್ಮದೇ ದೇವ್ರ ದೇಹ ನಿಜವಾಗೂ ಏನಾರು ಅಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೇಳ್ತೀನಿ. ಅಂತ ಹಿಂಗೆ ಬೇಕು ಅಂತ ಹೇಳ್ತೀನಿ. ಸದ್ಯಕ್ಕೆ ಈಗ ನಮಗೆ ಅಂಥ ಅವಶ್ಯಕತೆ ಇಲ್ಲ. ನಾವೇ ಮೇಂಟೈನ್ ಮಾಡ್ತೀವಿ. ಸಂಬಳ ಕೊಟ್ಟು ಅದನ್ನೆಲ್ಲ ಕಳೆದು ನಾವು ಸ್ವಲ್ಪ ಹೊರಗಡೆಯಿಂದ ಮೇವು ತರಿಸ್ತೀವಿ. ಅದನ್ನೆಲ್ಲ ಲೆಕ್ಕ ಹಾಕೊಂಡು ಅಲ್ಲೇ ಆಗುತ್ತೆ. ನಮಗೆ ಬೇಕಾದ್ರೆ ನಮ್ಮ ಕಮಿಟ್ಮೆಂಟ್ಗಳಿಗೆಲ್ಲ ಇದು ಸಾಲಲ್ಲ. ಅದಕ್ಕೆ ನಾವು ಆ ಥರ ಐಡಿಯಾ ಎಲ್ಲ ಇಲ್ಲ. ಏನಿದ್ರೂ ಎಮರ್ಜೆನ್ಸಿ ಬೇಕೇ ಬೇಕು ಅಂತಂದರೆ ಮೇವು ಸ್ವಲ್ಪ ಇಲ್ಲೇ ಯಾರು ಒಂದಿಬ್ಬರು ಹುಡುಗರನ್ನ 1 ಅವರ್ಗೆ 2 ಅವರ್ಗೆ ಕರ್ಕೊಂಡು ಕೆಲಸ ಮಾಡಿಸ್ಕೊತೀವಿ. ಅದನ್ನು ಬಿಟ್ಟರೆ ಪರ್ಮನೆಂಟಾಗಿ ಇಸ್ಕೊಳ್ಳುವಂಥಷ್ಟು ದೊಡ್ಡವರಿಲ್ಲ ನಾವು. ಕೇಳಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ಸಾರಿ ಕಣಪ್ಪ, ಇನ್ನೂ ಅಷ್ಟು ದೊಡ್ಡವರಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ನಮಗಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ತಿಳಿಸ್ತೀನಿ. ಸೊ ನನ್ನ ಚಾನಲ್ ಈಗೇನೆಲ್ಲ ನೋಡಿ ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮೇನ್ ಸಬ್ಸ್ಕ್ರೈಬ್ ಆಗಿದ್ರೆ ನೋಟಿಫಿಕೇಷನ್ ನಾವು ಯಾವ ವೀಡಿಯೋ ಹಾಕ್ತೀವೋ ಅದು ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಎಲ್ಲ ಮಾಡಿಬಿಟ್ಟು ಹೋದ್ಮೇಲೆ ಸಾಯಂಕಾಲ ನಮ್ಮ ಮನೆಯವ್ರನ್ನ ಕಳಿಸ್ತೀನಿ. ಬಟ್ ನಮ್ಮ ಮನೆಯವ್ರು ನನ್ನ ಕರ್ಕೊಂಡ್ಬಂದರು. ಅವ್ರಿಗೆ ಅದೃಷ್ಟ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ. ಯಾಕೆ ಅಂತಂದರೆ ಅವ್ರ ಜೊತೆ ಅವ್ರು ಕೆಲಸ ಮಾಡುವಾಗ ಯಾರಾದರೂ 2-3 ಜನ ಇದ್ದೇ ಇರ್ತಾರೆ ಕಂಟಿನ್ಯೂಸ್ ಆಗಿ. ಹೆಂಗೆ ಅಂದರೆ ಈಗ ಉಪ್ಪು ಹಾಕಬೇಕಾಯ್ತು, ಇಲ್ಲಿಗೆ ಸಿಮಿ ಹುಲ್ಗೆ ಉಪ್ಪು ಹಾಕಬೇಕಾಗಿತ್ತು. ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಇನ್ನೊಂದು ದಿನ ಮಾಡ್ತೀನಿ. ನಾವು ಹಿಂಗೆ ಏನು ಯಾವ ಥರ ಉಪ್ಪು ಹಾಕ್ತೀವಿ ಅಂತ ಸಿಮಿ ಹುಲ್ಗೆ ಎಲ್ಲ ಕುಯ್ದಿದ್ವಲ್ಲ. ಹಂಗಾಗಿ ಇಬ್ಬರು ಕರ್ಕೊಬಂದಿರು ಉಪ್ಪು ಹಾಕೋಕ್ಕೆ. ಸೊ ಅವ್ರ ಜೊತೆನೇ ಬಂದು ಸಿಮಿ ಹುಲ್ ಕುಯ್ಯಕ್ಕೆ ಹೋಗ್ತಾಯಿದ್ರು. ನಾನು ಹಾಲು ಕರೆಗೆ ನಾನೇ ಬಿಟ್ಬಿಟ್ಟು ಹೊಂಟೋದ್ರು.
ಅಷ್ಟೊತ್ತು ನಾನೇನು ಮಾಡಿದೆ 5 ಹಸು 4 ಕರ್ತಿದ್ದೆ, ಇನ್ನು 4 ಹಸಿನ ಹಾಲು ಕರಿಬೇಕಾಗಿತ್ತು. ಅದನ್ನು ತೋರಿಸ್ತಿದ್ದೆ. ಅಲ್ಲಿ ಹೊಗೆ ಬರ್ತಾಯಿದೆ ಕಾಣಿಸುತ್ತೇನೋ. ಅಲ್ಲಿ ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ಕೊಂಡಿದ್ರು. ಜೊತೆಗೆ ನನ್ನ ತಮ್ಮನೂ ಬಂದಿದ್ದ. ನನ್ನ ತಮ್ಮ ಬಂದು ಮೇವೆಲ್ಲ ಹೊಡೆದು ಮೇವು ತುಂಬ ಆಗ್ತಾಯಿದ್ದ. ನಾನು ಹಾಲು ಕರಿತಾಯಿದ್ದೆ. ಇಷ್ಟು ಆಗಲೇ 5 ಹಸು 4 ಕರೆದುಬಿಟ್ಟಿದ್ದೆ ನಾನು. ಇನ್ನು 4 ಹಸು ಹಾಲಿತ್ತು. ಸರಿ ಅಂದ್ಬಿಟ್ಟು, ಯಾಕೆಂದ್ರೆ ನನಗೆ ಸ್ವಲ್ಪ ಅದು ಕೈ ತುಂಬ ಎಳ್ತಾ ಹೋಗ್ಬಿಟ್ಟಿತ್ತು. ಕೆಲಸ ಜಾಸ್ತಿ ಹೋಗಿದ್ದರಿಂದ ಕೈ ಎಳ್ತಾ ಹೋಗ್ಬಿಟ್ಟಿತ್ತು. ಬರ್ತಾರೋ ಬರಲ್ವೋ ಅಂದ್ಕೊಂಡೆ. ಬಟ್ ಆಮೇಲೆ ಬಂದರು. ಅದಕ್ಕೆ ನಾವು ಪಕ್ಕ ತೊಡ್ತವ್ರು ಕನಕಾಂಬ್ರ ಹೂವು ಕೊಟ್ಟಿದ್ರು ಫ್ರೆಂಡ್ಸ್. ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ. ಬೇಕಿದ್ರೆ ಕುಯ್ಕೋ ಅಂತಾರೆ, ಬಟ್ ನಂಗೆ ಟೈಮ್ ಸಿಗೋಲ್ಲ. ನೋಡ್ಬೋದು ನೀವು. ನನ್ನ ತಮ್ಮ ಮೇವು ತುಂಬ್ತಾ ಇದ್ದಾನೆ. ಇವರೆಲ್ಲ ಇಬ್ಬರು ಉಪ್ಪಕ್ಕೆ ಬಂದಿರೋ ವೆಂಕಟೇಶಣ್ಣ ಮತ್ತು ಅವ್ರ ಹೆಸರು ಗೊತ್ತಿರೋ ಬರುತ್ತೆ, ಬಾಯಿಗೆ ಬರೋಲ್ಲ. ಸಡನ್ನಾಗಿ ಹೇಳ್ತೀನಿ, ಗ್ಯಾಪ್ ನಿಲ್ಸ್ಕೊಂಡು ಹೇಳ್ತೀನಿ. ಸೊ ಆಮೇಲೆ ಲಾಸ್ಟಲ್ಲಿ 2 ಹಸು ಇತ್ತು. ಇದು ಸ್ವಲ್ಪ ಒದಿತದೆ, ಅಂದರೆ ಜೊತೆಗೆ ಒಬ್ರು ಇರಬೇಕು, ಹಾಲು ಕರಿವಾಗ ಜೊತೆಗೆ ಒಬ್ರು ಇರಬೇಕು. ಹಂಗಾಗಿ ನಾನು ಅವರು ಕರ್ಕೊತೀನಿ ಹಿಡ್ಕೊ ಅಂತಂದ್ಬಿಟ್ಟು ಕರ್ಕೊಂಡ್ರು. ನಾನು ಹಿಡ್ಕೊಂಡೆ. ಗಂಗಣ್ಣ, ಸಾರಿ ಈಗ ಗ್ಯಾಪ್ನ ಬಂತು. ಅವ್ರು ಇನ್ನೊಬ್ಬರ ಹೆಸರು ಗಂಗಣ್ಣ ಅಂತ. ನನ್ನ ತಮ್ಮ ಮೇವನ್ನ ತೊಗೊಂಡೋಗಿ ಹಾಕ್ತಾಯಿದ್ದ. ಸೊ ಕೆಲಸ ಮುಗೀತು. ಬಂದು ಮನೆ ಕಡೆ ಬಂದ್ವಿ. ಮನೆಗೆ ನಾನು ಹೂವು ಕಟ್ಟಕ್ಕೆ ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಫ್ರೆಂಡ್ಸ್ ಬಂದಿದ್ದರು. ಅವ್ರಿಗೆ ಹಣ್ಣು ತೊಗೊಬಂದಿದ್ವಲ್ಲ, ಹಣ್ಣುಗಳೆಲ್ಲ ಹಣ್ಣಾಗಿದ್ದು. ಜ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮಗಳಿಗೆ ಜ್ಯೂಸ್ ಮಾಡ್ತಿದ್ದೆ. ಯಾಕೆಂದರೆ ಹುಡುಗಿ ಏನೂ ಕುಡಿಯೋಲ್ಲ. ನನ್ನ ಮಗಳು ಫ್ರೆಂಡ್ ಹುಡುಗಿ ಏನೂ ಕುಡಿಯೋಲ್ಲ, ಒಂದು ಟೀ ಕಾಫಿ ಏನೂ ಕುಡಿಯೋಲ್ಲ. ಹಾಗಾಗಿ ಜ್ಯೂಸರು ಮಾಡಿಕೊಡವ ಅಂತಂದೆ, ಮಾಡಿಕೊಟ್ಲು. ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡವಳೆ. ನಾನು ಮಾಡ್ತಿರೋದು ಮಮ್ಮಿ ನಾನು ಹೆಂಗೆ ಮಾಡ್ತೀನಿ ಅಂತ ಬಿಟ್ಟು ನಾನು ಹೇಳ್ಕೊಟ್ಟೆ. ಅದು ಮಾಡಿದ್ಲು. ಒಂದು ಕಾಯ ಹೋಗಿತ್ತು, ಅವಳು ನೋಡ್ಕೊಳ್ಳಿಲ್ಲ. ಅದು ಹಣ್ಣಾಗಬೇಕಾಯ್ತು. ಪಿಚ್ಕ ಅಂದರೆ ಗೊತ್ತಾಗೋದು. ಅವಳು ನೋಡ್ಕೊಳ್ಳಿಲ್ಲ. ಹಾಗೆ ಇದು ಮಾಡಿಬಿಟ್ಲು. ಫೈನಲಿ ಒಂದು ಹಣ್ಣು ವೇಸ್ಟ್ ಆಯಿತು. ಇನ್ನೊಂದು ಹಣ್ಣಲ್ಲಿ ಈ ಥರ ಜ್ಯೂಸ್ ಮಾಡಿಕೊಂಡು ನಾನು ಹೇಳ್ಕೊಟ್ಟೆ. ಅವಳು ಅದನ್ನು ಮಾಡ್ಕೊಂಡು, ಯಾಕೆಂದರೆ ಹೂವು ಕಟ್ತಾಯಿದ್ದೆ. ಇನ್ನೂ ಅಡುಗೆನೂ ಸಹ ಆಗಿರಲಿಲ್ಲ. ಕೆಲಸ ಜಾಸ್ತಿ ಇತ್ತು ಫ್ರೆಂಡ್ಸ್ ನನಗಂತೂ. ಯಾವತ್ತಿನ ದಿನ ಒಂದು ಟೈಮ್ ಹಂಗೆ ಒಂದಿನ ಕೆಲಸನೇ ಇರಲ್ಲ, ಒಂದಿನೆಲ್ಲ ಫುಲ್ ಕೆಲಸ ಇರುತ್ತೆ. ಫೈನಲಿ ಈ ಥರ ಅವಳು ಜ್ಯೂಸ್ ಮಾಡಿಕೊಟ್ಲು. ಅಷ್ಟರಲ್ಲಿ ನಾನು ಹೂವನ ಅವರು ಫ್ರೆಶ್ಶಾಗಿ ಕೊಟ್ಟಿದ್ರೆ ನನಗೆ ಆಸೆ ಆಗೋಯಿತು. ಯಾಕೆಂದರೆ ವೇಸ್ಟ್ ಆಗುತ್ತೆ, ಅದನ್ನು ಹಂಗೆ ಮಡಗ್ಬಿಟ್ರೆ ಅಂದ್ಬಿಟ್ಟು ನಾನು ಕಟ್ಕೊಂಡೆ. ನೋಡ್ಬೋದು ನೀವು. ಏಕೆಂದರೆ ವೀಡಿಯೋಲಿ ಅವರೇ ಮಾಡಿರೋದ್ರಿಂದ ವೀಡಿಯೋ ಹಂಗೆ ಬಂದಿದೆ. ಅದಕ್ಕೆ ಇಲ್ಲ, ಆ ಹುಡುಗಿ ಗೊತ್ತಿಲ್ವಲ್ಲ, ಆ ಹುಡುಗಿ ವೀಡಿಯೋ ಮಾಡ್ತಿದ್ದಂತೆ. ನನ್ನ ಮಗಳು ಜ್ಯೂಸ್ ಮಾಡ್ತಿದ್ಲು. ಚೆನ್ನಾಗಿ ಮಾಡಿದ್ದು, ಡಿಫ್ರೆಂಟಾಗಿತ್ತು. ನಾನು ಸ್ವಲ್ಪ ತೆಳ್ಳೆ ಮಾಡ್ತಿದ್ದೆ, ಹಾಲು ಹಾಕಿ. ಅಂದರೆ ಇದಾಗಿ ಅವಳಿಗೆ ಒಂಥರ ಕ್ರೀಮ್ ಥರ ಮಾಡಿದ್ಲು, ಪೇಸ್ಟ್ ಥರ. ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಅವಳು ಏನೇನು ಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆಲ್ಲ ಮಾಡ್ತಿದ್ಲು. ನಾನು ನೋಡ್ಬೋದು ಹೂವು ಕಟ್ತಾಯಿದ್ದೆ. ಇಷ್ಟು ಹೂವು ಕಟ್ಟಾದಮೇಲೆ ಲಕ್ಕಿ ನನಗೇನೋ ಊಟ ಕೊಡ್ತಾರೆ ಅಂದ್ಬಿಟ್ಟು ನಾನು ಎದ್ದು ಬಂದರೆ ಸಾಕು ಅಡುಗೆ ಮನೆ ಒಳಗಡೆಗೆ ಏನೋ ಕೊಡ್ತಾರೆ ಅಂತ ಓಡ್ಬತ್ತಲ್ಲ. ನೋಡಿ ಇಷ್ಟು ಉದ್ದಾಗಿತ್ತು. 2 ಮೊಳ ಹೂವು ಆಗಿತ್ತು ಫ್ರೆಂಡ್ಸ್. ಇದೇ ಚನ್ನಪಟ್ಟಣದಲ್ಲಿ 2 ಮೊಳ ಹೂವಕ್ಕೆ 1 ಮೊಳ ಬಂದರು 50 ರೂಪಾಯಿ, 2 ಮೊಳಕ್ಕೆ 100 ರೂಪಾಯಿ ಹೂವು. ಇದು 100 ರೂಪಾಯಿ ಹೂವು. ಅದು ನಾನು ಎಷ್ಟು ಗಟ್ಟಿ, ಎಷ್ಟು ಮಂದ ಕಟ್ಟಿದ್ದೀನಿ. ಅವ್ರು ತೆಳ್ಳೆ ಕಟ್ತಾರೆ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಹೂವು ಅಂತ. ಫೈನಲಿ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ ಟೈಮ್ ಎಷ್ಟು ಗೊತ್ತಾ? ಟೈಮ್ ಬಂದು 6-8 ಗಂಟೆ. ಏನು ಕೆಲಸ ನೋಡಿ, ನಾನು ಯಾವತ್ತಿನೂ ಸ್ನಾನ ಆಗಿಲ್ಲ. ಸೊ ರೊಟ್ಟಿ ಕಲಸಿಟ್ಟಿದ್ದೀನಿ, ಪಲ್ಯ ಮಾಡಬೇಕು, ಹಚ್ಚಿಟ್ಟಿದ್ದೀನಿ. ಈಗ ರಾಗಿ ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಅದೇ ಕೆಲಸ. ಬೇಗ ಮಾಡೋಕ್ಕಾಗಲ್ಲ. ಇನ್ನು ಬೆಳಗೋ ನೋಡಿ ಎಷ್ಟಿದೆ, ಇನ್ನು ಬೆಳಗೋ ಅಷ್ಟಿದೆ. ಈಗ ಸದ್ಯಕ್ಕೆ ಸ್ನಾನ ಮಾಡ್ಕೊಬಂದು ರೊಟ್ಟಿ ಸುಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ಆದರೆ ಬೆಳಗ್ತೀನಿ. ಇಲ್ಲ ನನ್ನ ಮಗಳು ಬೆಳಗು ಅಂತ ಹೇಳ್ತಾ ಇದ್ದೀನಿ. ಅವಳು ಹೋಮ್ವರ್ಕ್ ಬರ್ಕೊತಾ ಇದ್ದಾಳೆ. ಫಸ್ಟೊಂದು ಸ್ನಾನಕ್ಕೆ ಹೋಗಬೇಕು. ಕೆಲಸ ಫ್ರೆಂಡ್ಸ್, ತುಂಬ ಕೆಲಸ. ಎಷ್ಟು ಕೆಲಸ ಆದರೂ ಮುಗಿಯೋಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ. ಮತ್ತೆ ನಾಳೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್.